ಹಾಯ್ ಎವ್ರಿವನ್. ಇವತ್ತು ನಾನು ಬ್ಯಾಂಗ್ಳೂರು ಯೂನಿವರ್ಸಿಟಿಯವರಿಗೆ 5 ಮಾರ್ಕ್ಸಿಗೆ ಕ್ವಶನ್ಸ್ ಕೇಳೋವಂಥದ್ದು. ಬ್ಯಾಂಗ್ಳೂರು ಸಿಟಿ ಯೂನಿವರ್ಸಿಟಿಯವರು ನೋಡ್ಕೊಬಹುದು, ಯಾಕಂದ್ರೆ 15 ಮಾರ್ಕ್ಸ್ಗೆ ಅಲೋಕೇಶನ್ ಮಾಡೋದು ಹೆಲ್ಪ್ ಆಗುತ್ತೆ. ಬಟ್ ಬ್ಯಾಂಗ್ಳೂರು ಯೂನಿವರ್ಸಿಟಿಯವರಿಗೆ ಈ ಚಾಪ್ಟರ್ 5 ಮಾರ್ಕ್ಸ್ಗೂ ಕೇಳ್ತಾರೆ. ಈಗ ಈ ತರ ಕ್ವಶನ್ಸ್ ಕೊಟ್ಟಿದ್ದಾರೆ, ಅವರು ಎಲ್ಲ ನಿಮ್ಗೆ ಎಕ್ಸ್ಪೆನ್ಸಸ್ ಕೊಟ್ಬಿಟ್ಟು ಯಾವ್ದು ಅಲೋಕೇಶನ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದೊಂದು ಪ್ರಾಬ್ಲಮ್ ಹೇಗ್ ಮಾಡ್ತೀರಾ ಅಂತಂದ್ರೆ, ಈಗ ಟ್ರೇಡಿಂಗ್ ಮಾಡೋದಕ್ಕೆ ನಿಮ್ಗೆ ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಇನ್ಫಾರ್ಮೇಶನ್ ಇಲ್ಲ. ಸೊ ಟ್ರೇಡಿಂಗ್ ಮಾಡಿದ್ರೆ ಡೈರೆಕ್ಟ್ ಆಗಿ ಬರೀ P&L ಅಕೌಂಟ್ ಮಾಡೋದಕ್ಕೆ ಅವರು ನೆಟ್ ಗ್ರಾಸ್ ಪ್ರಾಫಿಟ್ ಅದ್ರ ರಿಲೇಟೆಡ್ ಗ್ರಾಸ್ ಲಾಸ್ ಏನು ಕೊಟ್ಟಿಲ್ಲ. ಜಸ್ಟ್ ಅವ್ರ ಹೆಡ್ಡಿಂಗ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಡಿಸ್ಟ್ರಿಬ್ಯೂಟ್ ದಿ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ಅಂತ ಅಷ್ಟೇ ಹೇಳಿರೋದವರು. ಸೊ ಆತರ ಮಾಡ್ಬೇಕಾದ್ರೆ ನೀವು ಫಸ್ಟ್ ಹೆಡ್ಡಿಂಗ್ ಹಾಕೊಳ್ಳಿ, ಅಲೋಕೇಶನ್ ಆಫ್ ಎಕ್ಸ್ಪೆನ್ಸಸ್ ಅಂತ ಅಥವಾ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ಪೆನ್ಸಸ್ ಅಂತ ಹೇಳಿ. ಏನ್ ಎಕ್ಸ್ಪೆನ್ಸಸ್ ಅಲ್ಲಿ ಕೊಟ್ಟವ್ರೆ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಳಿ. ಅದಾದ್ಮೇಲೆ ಅಲೋಕೇಶನ್ ಯಾವ್ಯಾವ ರೇಷಿಯೋ ಪ್ರಕಾರ ಶೇರ್ ಮಾಡಬೇಕು ಅಂತ ಬರ್ಕೋಬೇಕು. ಸೊ ರೇಷಿಯೋನ ತಗೊಂತೀರ ಕಂಡಿಡ್ಕೊಂಡು. ಸೊ ಇವಾಗ ಇದೇ ಕ್ವಶನ್ ಅಲ್ಲಿ ಫಸ್ಟ್ ರೇಷಿಯೋ ಕಂಡಿಡ್ಕೊಂಡ್ಬಿಡೋಣ. ಸೇಲ್ಸ್ ಹೇಳಿದರೆ ಸೇಲ್ಸ್ ರೇಷಿಯೋ ಕಂಡಿಡ್ಕೊಬೇಕು. ಸೇಲ್ಸ್ ರಿಟರ್ನ್ ಹೇಳಿದಾರ ಇಲ್ಲ, ಹಾಗಾದ್ರೆ ಇದೇ ಒರಿಜಿನಲ್ ಪ್ರೈಸ್. ABC 3 ಡಿಪಾರ್ಟ್ಮೆಂಟ್ ಇದೆ. ಕಾಮನ್ ಆಗಿ 3ರಲ್ಲಿ ಎಷ್ಟು ಜೀರೋಸ್ ಇದೆ? 5 zeros ಇದೆ. 50 ಕ್ಯಾನ್ಸಲ್. ಹಾಗಾದ್ರೆ ರೇಷಿಯೋ ಏನ್ ಬಂತು? 1:1:5. ಸೊ 1 + 1 + 5 ಎಷ್ಟಾಯ್ತು? 7. ಸೇಮ್ ಅದೇ ತರನೇ ನೆಕ್ಸ್ಟ್ 600 400 200. ಸೊ 20 ಕ್ಯಾನ್ಸಲ್. ಏನ್ ರೇಷಿಯೋ? 6:4:2. ಸೊ 12. ಸೊ ಫ್ಲೋರ್ ಏರಿಯಾ ಸಿಕ್ತು. ನೆಕ್ಸ್ಟ್ ನಂಬರ್ ಆಫ್ ಲೈಟಿಂಗ್ ಪಾಯಿಂಟ್ಸ್ 10:15:10. 10 + 15 + 10 ಎಷ್ಟಾಯ್ತು? 35. 9:6:5 ಡೈರೆಕ್ಟ್ ರೇಷಿಯೋ ಸಿಗುತ್ತೆ. ವ್ಯಾಲ್ಯೂ ಆಫ್ ಅಸೆಟ್ಸ್ 50 ಕ್ಯಾನ್ಸಲ್ ಮಾಡಿದ್ರೆ 5:2:2. ಸೊ ರೇಷಿಯೋ ಸಿಕ್ತು. ಇವಾಗ ಯಾವಾಗ್ಲೂ ಅಡ್ವರ್ಟೈಸ್ಮೆಂಟ್ ನ ಅಲೋಕೇಶನ್ ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ. ಪಾರ್ಟ್ 1 ಫಸ್ಟ್ ವಿಡಿಯೋ ನೋಡಿ, ಅವಾಗ ಅಲೋಕೇಶನ್ ಅರ್ಥ ಆಗತ್ತೆ ನಿಮ್ಗೆ. ಅಡ್ವರ್ಟೈಸ್ಮೆಂಟ್ ಯಾವ ರೇಷಿಯೋ ಪ್ರಕಾರ? ಯಾವಾಗ್ಲೂ ಸೇಲ್ಸ್ ಮಾಡಿದಾಗ ಸೇಲ್ಸ್ ರೇಷಿಯೋ ಪ್ರಕಾರ ಅಡ್ವರ್ಟೈಸ್ಮೆಂಟ್ ಸೇಲ್ಸ್ ರೇಷಿಯೋ. ರೆಂಟು ಏರಿಯಾ ಆಕ್ಯುಪೈ ಬೇಸ್ ಮೇಲೆ ಈ ರೇಷಿಯೋ ಪ್ರಕಾರ ಶೇರ್ ಮಾಡ್ತೀರಾ. ಎಲೆಕ್ಟ್ರಿಸಿಟಿ ನಂಬರ್ ಆಫ್ ಲೈಟಿಂಗ್ ಪಾಯಿಂಟ್ಸ್. ಸ್ಯಾಲರಿ ಪೇಡ್ ಎಂಪ್ಲಾಯೀಸ್ ಬೇಸ್ ಮೇಲೆ. ಡಿಪ್ರಿಸಿಯೇಷನ್ ವ್ಯಾಲ್ಯೂ ಆಫ್ ಅಸೆಟ್ಸ್ ರೇಷಿಯೋ ಮೇಲೆ. ಸೊ ಇವಾಗ ನಾವಿಲ್ಲಿ ಕಾಪಿ ಮಾಡ್ಕೊಳ್ಳೋಣ, ಬರ್ಕೊಳ್ಳೋಣ. ಅಲೋಕೇಶನ್ ರೇಷಿಯೋ ಮತ್ತೆ ಇಲ್ಲಿರೋ ಅಂತ ಟೋಟಲ್ ಅಮೌಂಟ್ ನ ಕಾಪಿ ಮಾಡ್ಕೊಳ್ಳೋಣ. ಸೊ ಆಸ್ ಇಟ್ ಈಸ್ ನಾವು ಅಲ್ಲಿರೋ ಅಂತ ಐಟಮ್ಸ್ಗಳೇನಿದೆ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಂಡ್ವಿ. ಸೊ ಅಡ್ವರ್ಟೈಸ್ಮೆಂಟ್, ಸೇಲ್ಸ್ ರೇಷಿಯೋ, ರೆಂಟ್ನ ಏರಿಯಾ ಆಕ್ಯುಪೈ ಬೇಸ್ ಮೇಲೆ, ಫ್ಲೋರ್ ಏರಿಯಾ, ಎಲೆಕ್ಟ್ರಿಸಿಟಿ ನಂಬರ್ ಆಫ್ ಲೈಟಿಂಗ್ ಪಾಯಿಂಟ್ಸ್. ಅಕಸ್ಮಾತ್ ನಂಬರ್ ಆಫ್ ಲೈಟಿಂಗ್ ಪಾಯಿಂಟ್ಸ್ ಕೊಟ್ಟಿಲ್ಲ ಅಂದ್ರೆ ಫ್ಲೋರ್ ಆಕ್ಯುಪೈ ಸ್ಪೇಸ್ ಆಕ್ಯುಪೈ ಮೇಲೆ ತಗೊಂತಾ ಇದ್ರಿ. ಸ್ಯಾಲರಿ ಪೇಡ್ ನಂಬರ್ ಆಫ್ ಎಂಪ್ಲಾಯೀಸ್ ಮೇಲೆ, ಡಿಪ್ರಿಸಿಯೇಷನ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಮೇಲೆ. ಸೊ ರೇಷಿಯೋ ಅವಾಗಲೇ ಕ್ಯಾಲ್ಕುಲೇಟ್ ಮಾಡೋದು ಹೇಳಿದೆ. ಸೊ ಜೀರೋಸ್ ಕ್ಯಾನ್ಸಲ್ ಮಾಡಿದ್ರೆ 1:1:5 ಸೇಲ್ಸ್ ರೇಷಿಯೋ ಸಿಕ್ತು. ಸೊ ರೆಂಟು 6:4:2 ರೇಷಿಯೋ ಸಿಕ್ತು. ಲೈಟಿಂಗ್ ಪಾಯಿಂಟ್ಸ್ ನಿಮ್ಗಲ್ಲಿ 10:15:10. ಬೇಕು ಅಂದ್ರೆ ಸಿಂಪ್ಲಿಫೈ ಮಾಡ್ಕೋಬಹುದು, ಆಸ್ ಇಟ್ ಈಸ್ ಡೈರೆಕ್ಟ್ ಆಗಿ ಬರ್ಕೋಬಹುದು 10:15:10. ಸೊ ನೆಕ್ಸ್ಟ್ ನಂಬರ್ ಆಫ್ ಎಂಪ್ಲಾಯೀಸು 9:6:5. 9:6:5. ಡಿಪ್ರಿಸಿಯೇಷನ್ ಸೊ 5 lakh ಇತ್ತು, 2 lakh ಇತ್ತು, 2 lakh ಇತ್ತು. 0 ಕ್ಯಾನ್ಸಲ್ ಮಾಡಿದ್ರೆ 5:2:2. ನೆಕ್ಸ್ಟ್ ಇಲ್ಲಿ ಅಮೌಂಟ್ ಕೊಟ್ಟಿದ್ರು ಅವರು, ಆಸ್ ಇಟ್ ಈಸ್ ಆ ಅಮೌಂಟ್ ನ ಕಾಪಿ ಮಾಡ್ಕೊಂಡಿದ್ವಿ. ಸೊ ಈ ಟೋಟಲ್ ಅಮೌಂಟ್ ನ ರೇಷಿಯೋ ಪ್ರಕಾರ ಶೇರ್ ಮಾಡಬೇಕು. 25,000 ಇಂಟು 1 + 1 + 5 ಎಷ್ಟು? 7. 25,000 ಇಂಟು 1/7. 25,000 ಟು 1/7. 25,000 ಟು 5/7. ಸೊ ಅದೇ ತರ ನಾವು ಶೇರ್ ಮಾಡ್ಕೊಂಡಿದ್ವಿ. ಸೊ ಇದು ನಿಮಗೆ 5 ಮಾರ್ಕ್ಸ್ ಪ್ರಾಬ್ಲಮ್. ಸೊ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯವರಿಗೆ ಮಾತ್ರ ಡಿಪಾರ್ಟ್ಮೆಂಟ್ ಅಕೌಂಟಿಂಗ್ ಇಂದ 5 ಮಾರ್ಕ್ಸ್ ಕೇಳೋ ಅಂತದ್ದು. ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿಯವರಿಗೆ ನಿಮ್ಗೆ ಆಲ್ರೆಡಿ ನಾನು 15 ಮಾರ್ಕ್ಸ್ ಹೇಗೆ ಮಾಡೋದು ಅಂತ ಹೇಳಿದ್ದೀನಿ. ಬಟ್ ಈ ಪ್ರಾಬ್ಲಮ್ಮು 5 ಮಾರ್ಕ್ಸಿಗೆ ಮಾತ್ರ. 5 ಮಾರ್ಕ್ಸ್ಗೆ ಹೇಗೆ ಅಲೋಕೇಟ್ ಮಾಡೋದು ತುಂಬಾ ಈಸಿಯಾಗಿ ಕೇಳಿದ್ದಾರೆ. ಸೊ 2008 ತುಂಬ ಹಳೆ ಕ್ವಶನ್ ಪೇಪರ್ ಇದು. ಸೊ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಡೌಟ್ ಇದ್ರೆ ಕಮೆಂಟ್ ಮಾಡಿ. ಅರ್ಥ ಆಗಿದ್ರೆ ಅಂದರೆ ಲೈಕ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.